ರಾಮದುರ್ಗದಲ್ಲಿ ಆಗಸ್ಟ್ 14ರಂದು ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದಾರೆ. ರಾಮದುರ್ಗ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರಾಮದುರ್ಗ ತಾಲೂಕು ಮೊಬೈಲ್ ಹಾಗೂ ಎಲೆಕ್ಟ್ರಾನಿಕ್ ಡಿಸ್ಟ್ರಿಬ್ಯೂಟರ್ ಅಸೋಸಿಯೇಷನ್ ವತಿಯಿಂದ ಆಗಸ್ಟ್ 14, 2025ರಂದು ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಸ್ಥೆಯ ಅಧ್ಯಕ್ಷ ಚಿದಾನಂದ ದೊಡ್ಮನಿ ತಿಳಿಸಿದರು. ದಾನಗಳಲ್ಲಿ ರಕ್ತದಾನ ಬಹಳ ಪ್ರಮುಖವಾದದ್ದು. ಆರೋಗ್ಯವಂತ ಪ್ರತಿಯೊಬ್ಬರೂ ರಕ್ತದಾನ ಮಾಡಬೇಕು. ಪ್ರತಿಯೊಬ್ಬರೂ ಭಾಗವಹಿಸಿ ರಕ್ತವನ್ನು ದಾನ ಮಾಡಿ ಮಾನವೀಯತೆ ಮೆರೆಯಬೇಕು ಎಂದು ರಾಮದುರ್ಗ ತಾಲೂಕಾ ಮೊಬೈಲ್ ಹಾಗೂ ಎಲೆಕ್ಟ್ರಾನಿಕ್ ಡಿಸ್ಟ್ರಿಬ್ಯೂಟರ್ ಅಸೋಸಿಯೇಷನ್ ಪರವಾಗಿ ಚಿದಾನಂದ ದೊಡ್ಮನಿ ಮನವಿ ಮಾಡಿದರು. ಎಲ್ಲರಿಗೂ ನಮಸ್ಕಾರ. ರಾಮದುರ್ಗ ತಾಲೂಕು ಮೊಬೈಲ್ ಅಸೋಸಿಯೇಷನ್ ಹಾಗೂ ಡಿಸ್ಟ್ರಿಬ್ಯೂಷನ್ ಇವರ ವತಿಯಿಂದ ನಾವು ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಯಾವ ಉದ್ದೇಶದಿಂದ ಕಾರ್ಯಕ್ರಮ? ಇದು ಒಂದು ಸಾರ್ವಜನಿಕರ ಒಳಿತಿಗಾಗಿ. ಇದು ಒಂದು ನಾವು ಈಗ 77 ಮುಗಿದು 78ನೇ ಒಂದು ಸ್ವತಂತ್ರ ಭಾರತ ನಮ್ಗೆ ಸಿಕ್ಕಿದ್ರಿಂದ ನಾವು ಒಂದು ಖುಷಿಯಿಂದ ನಾವು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮವನ್ನು. ಕಾರ್ಯಕ್ರಮ ಪ್ರತಿ ವರ್ಷ ಅನ್ಕೊಂಡ್ರೆ ಇದೇ ವರ್ಷ ಇಲ್ಲ, ಖಂಡಿತ ಇದು ಮೊದಲನೇ ವರ್ಷ. ಇನ್ನು ಮುಂದೆ ನಾವು ಬಿಟ್ಟು ಬಿಡಲಾರ್ದೆ ನಾವು ಪ್ರತಿ ವರ್ಷ ಕೂಡ ಈ ಕಾರ್ಯಕ್ರಮವನ್ನು ಬ್ಲಡ್ ಡೊನೇಟ್ ಅನ್ನು ನಾವು ಹಮ್ಮಿಕೊತೀವಿ. ಕಾರ್ಯಕ್ರಮ ಯಾವ ಇದು ಭಾರತ ಆಸ್ಪತ್ರೆ ಸರ್ಕಾರಿ ದವಾಖಾನೆಯಲ್ಲಿ 14ನೇ ತಾರೀಕು ಇದೇ ಗುರುವಾರ ದಿವಸ ನಾವು ಈ ಕಾರ್ಯಕ್ರಮ ನಾವು ಸರ್ಕಾರಿ ಆಸ್ಪತ್ರೆಯಲ್ಲಿ ಹಮ್ಮಿಕೊಂಡಿದ್ದೀವಿ. ಹಾಗೂ ಮತ್ತೆ ನಾವು ಎಲ್ಲ ರೋಗಿಗಳಿಗೂ ಕೂಡ ಹಣ್ಣು ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಮತ್ತು ಆಲ್ ಇಂಡಿಯಾ ರಿಟೇಲರ್ಸ್ ಡಿಸ್ಟ್ರಿಬ್ಯೂಷನ್ ನಮ್ಗೆ ಅವರು ಕೂಡ ಅವತ್ತು ಬರ್ತೀನಂತ ಅಂದಿದ್ದಾರೆ. ಬೆಳಗಾವಿ ನಮ್ಮ ಜಿಲ್ಲಾ ಅಧ್ಯಕ್ಷರು ಬರ್ತೀನಂತ ಅಂದಿದ್ದಾರೆ. ಅವತ್ತ ಕಾರ್ಯಕ್ರಮ ನಾವು ಯಶಸ್ವಿಗೊಳಿಸಬೇಕಂತ ಅನ್ಕೊಂಡಿದ್ದೀವಿ. ರಾಮದುರ್ಗದಲ್ಲಿ ಇರ್ತಕ್ಕಂಥ ಎಲ್ಲ ಮೊಬೈಲ್ ಶಾಪ್ ಹಾಗೂ ಎಲೆಕ್ಟ್ರಿಕ್ ಶಾಪ್ ಎಲ್ಲರೂ ಈ ಕಾರ್ಯಕ್ರಮ ಭಾಗವಹಿಸ್ತಾರೆ. ಖಂಡಿತ ಸರ್. ಒಂದು ಬಿಟ್ಟು ಬಿಡಲಾರ್ದೆ ಎಲ್ಲ ಮೊಬೈಲ್ ಅಸೋಸಿಯೇಷನ್ ರಿಟೇಲರ್ ಕೂಡ, ಡಿಸ್ಟ್ರಿಬ್ಯೂಟರ್ ಕೂಡ ಹಾಗೂ ಎಲೆಕ್ಟ್ರಿಕಲ್ ಶಾಪ್ದವರು ಕೂಡ ಹಾಗೂ ನಮಗೆ ಸಾರ್ವಜನಿಕರು ಕೂಡ ಈ ಕಾರ್ಯಕ್ರಮಕ್ಕೆ ನಮಗೆ ಬಹಳ ಮೆಚ್ಚುಗೆಯನ್ನು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ನಮಸ್ಕಾರ.